ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಹಾಗಾದ್ರೆ ಮಕ್ಕಳ, ನಿಮಗೆ ಈಗ ನಾನೊಂದು ಕತೆ ಹೇಳ. ಸೊ ಒಂದು ಊರಲ್ಲಿ ರಾಮಪ್ಪ ಅಂತ ಹೇಳಿ ಒಬ್ಬ ರೈತ ಇರ್ತಾನೆ. ಸೊ ಅವನಿಗೆ ಇಬ್ರು ಮಕ್ಳು ಇರ್ತಾರೆ. ಎಷ್ಟು ಜನ ಮಕ್ಳು ಇರ್ತಾರೆ? ರೈತನ ಹೆಸರೇನು? ರಾಮಪ್ಪಂಗೆ ಇಬ್ರು ಮಕ್ಳು ಇರ್ತಾರೆ. ಆ ಇಬ್ರು ಮಕ್ಕಳು ತುಂಬಾ ಸೋಮಾರಿ ಆಗಿರುವಂತ ಮಕ್ಕಳಾಗಿರ್ತಾರೆ. ಅವ್ರ ತಂದೆ ರಾಮಪ್ಪ ಏನೇ ಕೆಲಸ ಹೇಳಿದ್ರು ಕೂಡ ಅವರು ಮಾಡ್ತಾ ಇರಲ್ಲ. ತುಂಬಾ ಸೋಮಾರಿ ಆಗಿರುವಂತ ಮಕ್ಕಳಾಗಿರ್ತಾರೆ ಅವರಿಬ್ರು. ಸೊ ಅವಾಗ ರಾಮಪ್ಪಂಗೆ ಚಿಂತೆ ಆಗುತ್ತೆ. ಏನಿದು, ನನ್ನ ಮಕ್ಕಳು ಇಷ್ಟೊಂದು ಸೋಂಬೇರಿ ಆಗಿದ್ದಾರೆ, ನಾನು ಇದೀನಿ ಈಗ, ನಾನು ಅವ್ರನ್ನ ನೋಡ್ಕೊಳ್ತೀನಿ. ನೆಕ್ಸ್ಟ್ ನಾನು ನನಗೇನಾದ್ರು ಆಗಿ ನಾನು ಸತ್ತು ಹೋದ್ರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ ಅನ್ನೋ ಚಿಂತೆ ಅವ್ನು ರಾಮಪ್ಪಂಗೆ ಬರುತ್ತೆ. ಸೊ ಹಂಗೆ ಅವನು ದಿನ ಏನಾಗ್ತಾನಪ್ಪ ಅಂತ ಹೇಳಿದ್ರೆ ಇವ್ರ ಬಗ್ಗೆನೇ ಚಿಂತೆ ಮಾಡ್ಕೊಳ್ತಾ ದಿನದಿಂದ ದಿನಕ್ಕೆ ಅವನ ಆರೋಗ್ಯ ಏನಾಗುತ್ತೆ, ಹಾಳಾಗುತ್ತೆ ರಾಮಪ್ಪನ. ಸೊ ಆಗ ಅವನು ಹಾಸಿಗೆ ಹಿಡಿತಾನೆ. ಆಗ ಅವ್ರ ಮಕ್ಕಳನ್ನ ಕರೆದು ರಾಮಪ್ಪ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಹೇಳ್ತಾನೆ. ಏನಂತ, ನೋಡಪ್ಪ, ನೀವಿಬ್ರು ನನ್ನ ಮಕ್ಕಳು. ಸೊ ನೀವು ತುಂಬಾ ಸೋಮಾರಿಗಳಾಗಿದ್ದೀರಾ, ಹೀಗೆ ಇದ್ರೆ ನಿಮ್ ಜೀವನ ಮಾಡೋದು ಕಷ್ಟ ಅಂತೆಲ್ಲ ಹೇಳಿ ಕೊನೆಗೆ ಅವನೊಂದು ಮಾತು ಹೇಳ್ತಾನೆ ರಾಮಪ್ಪ. ನೋಡ್ರಿ, ನಮ್ಮ ಹೊಲ ಇದೆ ಅಲ್ವಾ, ನಮ್ ಜಮೀನ್ ಇದೆ ಅಲ್ವಾ, ಆ ಜಮೀನಲ್ಲಿ ನಾನು ತುಂಬಾ ಹಣವನ್ನ ಇಟ್ಟಿದ್ದೀನಿ. ಆ ಹಣವನ್ನ ನೀವು ಹುಡುಕಿ ತಗೊಳ್ರಿ ಅಂತ ಹೇಳ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಯಾರು? ರಾಮಪ್ಪ. ಸೊ ಸತ್ತೋಗ್ತಾನೆ. ಆಗ ಮಕ್ಕಳಿಗೆ, ನಮ್ಮಪ್ಪ ನಮ್ಮ ಹೊಲದಲ್ಲಿ ಎಲ್ಲೋ ಹಣ ಇಟ್ಟಿದ್ದಾನೆ, ಅದನ್ನ ನಾನ್ ತಗೋಬೇಕು ಅಂತೇಳಿ ಇಬ್ರು ಮಕ್ಳು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅವರ ಜಮೀನಲ್ಲಿ ಉಳುಮೆ ಮಾಡ್ತಾರೆ, ಬೆಳೆ ಬೆಳೀತಾರೆ. ಅದಾಗ್ತಿದ್ಯಾ, ಜಮೀನನ್ನು ಉಳಿತಾರೆ, ಬೆಳೆ ಬೆಳೀತಾರೆ. ಇಬ್ರು ಕೂಡ ಸ್ವಲ್ಪ ದಿನ ಆದ ತಕ್ಷಣ ತುಂಬಾ ಶ್ರೀಮಂತರಾಗ್ಬಿಡ್ತಾರೆ. ಇಬ್ರು ಮಕ್ಕಳು ಕಷ್ಟಪಟ್ಟು ದುಡಿತಾರೆ, ಶ್ರೀಮಂತರಾಗ್ತಾರೆ. ಆಗ ಅದರಲ್ಲಿ ಒಬ್ಬ ಮಗನಿಗೆ ಏನಪ್ಪಾ ಅಂತ ಹೇಳಿದ್ರೆ ಸಂಶಯ ಬರುತ್ತೆ. ಸಂಶಯ ಅಂತ ಹೇಳಿದ್ರೆ ಅವನಿಗೊಂದು ಡೌಟ್ ಬರುತ್ತೆ. ಏನು, ಅವ್ರ ಮಾವ ಕೇಳ್ತಾರೆ, ಮಾವ, ನಮ್ ತಂದೆ ತಿಳ್ಕೊಬೇಕಾದ್ರೆ ನಮಗೊಂದು ಮಾತು ಹೇಳಿದ್ರು. ಏನಂತ, ನಮ್ ಹೊಲದಲ್ಲಿ ಹಣ ಇದೆ, ಹುಡುಕಿ ತಗೋ ಅಂತೇಳಿ. ಆದ್ರೆ ನಾವು ಇಡೀ ಹೊಲ ಎಲ್ಲ ಉಳುಮೆ ಮಾಡಿದ್ವಿ, ಆದ್ರೆ ಎಲ್ಲೂ ಕೂಡ ನಮಗೆ ಹಣ ಸಿಗ್ಲೇ ಇಲ್ಲ. ಇದ್ರ ಅರ್ಥ ಏನು ಅಂತೇಳಿ ಅವ್ರ ಮಾಮನೇ ಕೇಳ್ತಾರೆ. ಆಗ ಅವ್ರ ಮಾಮ ಹೇಳ್ತಾರೆ, ನೋಡಪ್ಪ, ನಿಮ್ಮಪ್ಪ ಹೇಳಿದ್ದು ಹಣ ಇದೆ ಅಂತ ಹೇಳಿದ್ರೆ, ಸೊ ನೀವು ಹೊಲದಲ್ಲಿ ದುಡಿಮೆ ಮಾಡಿ ಹಣವನ್ನ ಗಳಿಸಿ ಶ್ರೀಮಂತರಾಗ್ತೀರಿ ಅನ್ನೋ ಅರ್ಥದಲ್ಲಿ ಅವರು ಆ ಮಾತನ್ನ ಹೇಳಿದ್ದು. ನಿಮ್ ತಂದೆ ಎಲ್ಲೂ ಕೂಡ ಹಣವನ್ನ ಇಟ್ಟಿಲ್ಲ. ಸೊ ನೀವು ನಿಮ್ ತಂದೆ ಹಣನ ಪಡೆದಂಗೆನೆ ಶ್ರೀಮಂತರಾಗಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಮ ಸೋಮಾರಿತನವನ್ನ ಬಿಟ್ಟು ಹೊಲದಲ್ಲಿ ದುಡಿಮೆ ಮಾಡಿದ್ರಿ. ದುಡಿಮೆಯೇ ದುಡ್ಡಿನ ತಾಯಿ ಅಂತೇಳಿ ಅವ್ರ ಮಾವ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಹೇಳ್ತಾರೆ. ಆಗ ಅವರಿಗೆ ಆ ಇಬ್ರು ಮಕ್ಳಿಗೂ ಅರ್ಥ ಆಗುತ್ತೆ. ಏನಂತ, ನಾವು ಸೋಮಾರಿತನ ಮಾಡ್ಕೊಂಡು ಜೀವನವನ್ನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಾವು ಕೃಷಿ ಭೂಮಿಯಲ್ಲಿ ದುಡಿಮೆ ಮಾಡೋದ್ರಿಂದ ನಾವು ಶ್ರೀಮಂತರಾಗ್ಬೋದು. ದುಡಿಮೆಯೇ ದುಡ್ಡಿನ ತಾಯಿ ಅನ್ನೋ ಪದದ ಅರ್ಥ ಅವರಿಗೆ ತಿಳಿಯುತ್ತೆ. ಅರ್ಥ ಆಯ್ತಾ ಕತೆ? ಚೆನ್ನಾಗಿದ್ಯಾ? ಓಕೆ. ಹಾಗಾದ್ರೆ ಈ ಕತೆ ಕೇಳಿದ್ರೆ ಅಲ್ವಾ? ಸೊ ಹಾಗಾದ್ರೆ ನಿಮಗೆ ಇವಾಗ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಗೊತ್ತಾಗಿರ್ಬೋದು. ಯಾವ್ದ್ರ ಬಗ್ಗೆ ಮಿಸ್ ಇವತ್ತು ಯಾವ ಪಾಠ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಿದ್ಯಾ? ಯಾವ ಪಾಠ ಇರ್ಬೋದು? ಯಾವ್ದ್ರ ಬಗ್ಗೆ ಇರ್ಬೋದು? ಬೆಳೆ ಅಥವಾ ಕೃಷಿ ಅಲ್ವಾ? ಸೊ ಓಕೆ. ಹಾಗಾದ್ರೆ ಮಕ್ಕಳ, ಇವತ್ತಿನ ತರಗತಿಯಲ್ಲಿ ನಿಮ್ಮ ಮೊದಲನೇ ಪಾಠದಲ್ಲಿರುವಂತಹ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅನ್ನೋ ಪಾಠವನ್ನು ನಾವು ಅಭ್ಯಾಸ ಮಾಡೋಣ. ಪಾಠದ ಹೆಸರು ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ. ಇವತ್ತು ನಿಮಗೆ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅನ್ನೋ ಪಾಠವನ್ನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನೀವು ಇವತ್ತಿನ ಅವಧಿಯಲ್ಲಿ ನಾವು ಯಾವ ಕಲಿಕಾಂಶಗಳನ್ನ ಕಲಿತೀವಪ್ಪ ಅಂತ ಹೇಳಿದ್ರೆ, ಮೊದಲನೇದು ಬೆಳೆಯ ಅರ್ಥ. ಬೆಳೆ ಅಂತ ಅಂದ್ರೆ ಏನು, ಬೆಳೆಯ ಅರ್ಥ ಮತ್ತೆ ಅದಕ್ಕೆ ಉದಾಹರಣೆ ಕಲಿತೀವಿ. ಎರಡನೇ ಕಲಿಕಾಂಶ ಬೆಳೆಯ ವಿಧಗಳು.
ಬೆಳೆಯ ವಿಧಗಳು. ಮೂರನೇದು ಕೃಷಿ ಪದ್ಧತಿಯ ಹಂತಗಳು. ಕೃಷಿ ಪದ್ಧತಿಯ ಹಂತಗಳು. ಸೊ ಈ ಮೂರು ಕಲಿಕಾಂಶಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಕಲಿಯೋಣ. ಯಾವ್ಯಾವುದು? ಬೆಳೆಯ ಅರ್ಥ, ಬೆಳೆಯ ವಿಧಗಳು, ಕೃಷಿ ಪದ್ಧತಿಯ ಹಂತಗಳು. ಗೊತ್ತಾಯ್ತಾ? ಹಾಗಾದ್ರೆ ಮಕ್ಕಳ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತ ಕೃಷಿ ಪ್ರಧಾನ ದೇಶ ಅಲ್ವಾ? ನಮ್ಮ ಭಾರತ ಕೃಷಿ ಪ್ರಧಾನ ದೇಶ. ನಮ್ಮ ಭಾರತದಲ್ಲಿ 70% ಜನರು ಉದ್ಯೋಗಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಅಲ್ವಾ? ಸೊ ನಮ್ಮ ಭಾರತದಲ್ಲಿ ಜನ ಕೃಷಿಯನ್ನೇ ತಮ್ಮ ಉದ್ಯೋಗವಾಗಿ ಅವಲಂಬಿಸಿಕೊಂಡಿದ್ದಾರೆ. ಕೃಷಿಯನ್ನ ತಮ್ಮ ಜೀವನಕ್ಕಾಗಿ ಮಾಡ್ತಾ ಇದ್ದಾರೆ ಅಲ್ವಾ? ಅಂತ ಕೃಷಿ ನೋಡ್ರಿ, ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕೃಷಿ ಉದ್ಯೋಗ ಅಂತ ಹೇಳಿದ್ರೆ, ಜೊತೆಗೆ ರೈತ ಅನ್ನುವಂಥವ್ರು ನಮ್ಮ ದೇಶದ ಏನೋ ಬೆನ್ನೆಲುಬು ಅಂತ ಹೇಳ್ತೀವಿ ಅಲ್ವಾ? ರೈತರಿದ್ರೆ ನಾವು, ರೈತರಿದ್ರೇನೆ ಕೃಷಿ, ಕೃಷಿ ಇದ್ರೇನೆ ನಾವು ಅಲ್ವಾ? ರೈತ ಕೃಷಿ ಮಾಡಿದ್ರೆ ನಾವೆಲ್ಲರೂ ಕೂಡ ಆಹಾರವನ್ನ ಪಡೆಯಕ್ಕೆ ಸಾಧ್ಯ ಅಲ್ವಾ? ಓಕೆ, ಹಾಗಾದ್ರೆ ಅಂತ ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಲ್ವಾ? ಅಂತ ರೈತರನ್ನ ನಾವೇನ್ ಮಾಡ್ಬೇಕು? ನಾವೆಲ್ಲರೂ ಕೂಡ ಗೌರವಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ನಾವು ಯಾರಿಗಾದ್ರೂ ಮಾತಾಡಿಸ್ಬೇಕಾದ್ರೆ ನೀನ್ ರೈತನ ಅಂತ ಹೇಳಿ ಕೇಳಿದ ತಕ್ಷಣ ಮುಖ ಇಷ್ಟೇ ಮಾಡ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಅವ್ರನ್ನ ನೋಡ್ತೀವಿ, ಅವ್ರು ಹಾಕೊಂಡಿರುವಂತ ಬಟ್ಟೆ ಅಥವಾ ಅವ್ರಿರೋಂತ ರೀತಿ ನೋಡಿ ರೈತನ ಅಂತೇಳಿ ಉದಾಸೀನ ಮಾಡ್ತೀವಿ ಅಲ್ವಾ? ಆದ್ರೆ ನಾವ್ ಯಾರು ಕೂಡ ಏನ್ ಮಾಡ್ಬಾರ್ದು, ಹಾಗೆ ರೈತರನ್ನ ನೋಡಿ ನಾವು ಉದಾಸೀನ ಮಾಡ್ಬಾರ್ದು. ಅವರಿಗೆ ಗೌರವ ಕೊಡದನೆ ಇರುವಂತಹ ಕೆಲಸವನ್ನ ನಾವು ಮಾಡ್ಬಾರ್ದು. ಯಾಕೆ ಅಂತ ಹೇಳಿದ್ರೆ, ರೈತರಿದ್ರೆ ನಾವು ಅಲ್ವಾ? ಅವ್ರು ನೋಡ್ರಿ, ರೈತರು ಏನೇ ಆಗ್ತಿರ್ಲಿ, ಪ್ರಪಂಚದಲ್ಲಿ ಏನೇ ನಡೀತಾ ಇರ್ಲಿ, ಅವರು ತಮ್ಮ ಕೆಲಸವನ್ನ ಯಾವತ್ತೂ ಕೂಡ ಬಿಟ್ಕೊಡಲ್ಲ ಅಲ್ವಾ? ಬಿಡಲ್ಲ. ಸೊ ತಮ್ಮ ಕೆಲಸವನ್ನ ತಾವು ಮಾಡ್ತಾನೆ ಹೋಗ್ತಿರ್ತಾರೆ ಅನ್ನೋದಕ್ಕೆ ಒಂದು ನಿಮಗೆ ರೈತ ಯಾವ ರೀತಿ ಕಷ್ಟಪಡ್ತಾನೆ, ರೈತ ಏನೇನೆಲ್ಲ ಕೆಲಸ ಮಾಡ್ತಾನೆ, ರೈತ ಯಾವ ರೀತಿ ದುಡಿತಾರೆ ಅನ್ನೋದನ್ನ ನಿಮಗೆ ಒಂದು ಹಾಡಿನ ಮೂಲಕ ಕೇಳಿಸೋಣ. ಸೊ ಕೇಳಿಸ್ಕೊಂಡ್ರೆ ಹಾಡಾಗ್ತೀನಿ. ಸೊ ಇದನ್ನ ರೈತ ಗೀತೆ ಅಂತ ಹೇಳಿ ಕರಿತೀವಿ. ರೈತ ಗೀತೆ ಹಾಡನ್ನ ನೀಟಾಗಿ ಕೇಳಿಸ್ಕೊಂಡ್ರೆ ಆಮೇಲೆ ನಾನು ಕೇಳೋ ಪ್ರಶ್ನೆ ಉತ್ತರ ಕೊಡ್ರಿ, ಆಯ್ತಾ?
ಹೇಳಿ ಬಂದ್ರೆ ಹೇಳಪ್ಪ. ಹೇಳಿ ಬಂದ್ರೆ ಹೇಳಿ ಜೋರ ಹೇಳ್ರಿ. ಹಾಡು ಕೇಳಿದ್ರೆ ಅಲ್ವಾ? ಹಾಡು ಕೇಳಿದ್ಮೇಲೆ ಏನ್ ಅನಿಸ್ತೇವೆ? ಏನ್ ಅನಿಸ್ತು? ಯಾರಾದ್ರೂ ಒಬ್ರು ನಿಂತ್ಕೊಂಡು ಹೇಳ್ಬೇಕು ಬೇಗ. ಹಾಡು ಕೇಳಿದ್ಮೇಲೆ ಏನ್ ಅನಿಸ್ತು? ರೈತರು ಎಷ್ಟು ಕಷ್ಟಪಡ್ತಾರೆ ಅಲ್ವಾ? ನಮಗಾಗಿ ಎಷ್ಟು ಕಷ್ಟಪಡ್ತಾರೆ. ಅವರು ಏನೇ ಹೊರಗಡೆ ಏನೇ ನಡೀತಿದ್ರು ಕೂಡ ತನ್ನ ಕೆಲಸವನ್ನ ತನ್ನ ಕಾಯಕವನ್ನ ಬಿಡಲ್ಲ ಅಲ್ವಾ ಅನ್ನೋ ಅರ್ಥವನ್ನ ಈ ರೈತ ಗೀತೆ ಆಗಿರುವಂತ ಈ ಹಾಡು ನಮಗೆ ಸೂಚಿಸುತ್ತಲ್ವಾ? ಅಂತ ರೈತರಿಗೆ ನಾವೆಲ್ಲ ಏನ್ ಮಾಡ್ಬೇಕು? ಗೌರವವನ್ನ ಕೊಡ್ಬೇಕು ಅಲ್ವಾ? ಎಲ್ಲ ಎದೊಳ್ರಿ ಅನ್ಸುತ್ತೆ. ಎಸ್ ಎಲ್ರು ನಮ್ಮೆಲ್ಲ ನಮ್ಮ ದೇಶದಲ್ಲಿರುವಂತ ಎಲ್ರಿಗೂ ಕೂಡ ಒಂದ್ಸತಿ ಚಪ್ಪಾಳೆ ಹಾಕ್ರಿ. ಅದೇ ರೀತಿ ನಿಂತ್ಕೋಬೇಕು. ಅದೇ ರೀತಿ ನಿಮ್ಮೆಲ್ಲರ ಕಡೆಯಿಂದ ಅಂತ ರೈತರಿಗೆ ಒಂದು ಸೆಲ್ಯೂಟ್ ಹೊಡಿರಿ. ಓಕೆ, ಅಂತ ರೈತರನ್ನ ಗೌರವಿಸ್ತಾ ಸೊ ನಾವು ನಾನು ಮೊದಲೇ ಹೇಳಿದೆ ಇವತ್ತಿನ ಕ್ಲಾಸ್ ಅಲ್ಲಿ ನಮ್ಮ ಮೊದಲನೇ ಕಲಿಕಾಂಶ ಯಾವ್ದಪ್ಪ ಅಂತ ಹೇಳಿದ್ರೆ ಬೆಳೆ. ಬೆಳೆ ಏನು? ಬೆಳೆಯ ಅರ್ಥ. ನೋಡ್ರಿ, ನಿಮಗೆ ಗೊತ್ತಿರೋ ಹಾಗೆ ಮೊದಲು ಮಾನವ ಏನಾಗಿದ್ದಪ್ಪ ಅಂತ ಹೇಳಿದ್ರೆ ಕ್ರಿಸ್ತಪೂರ್ವ 10,000 ವರ್ಷಗಳ ಹಿಂದೆ ಮಾನವ ಅಲೆಮಾರಿ ಆಗಿದ್ದ. ಅಲೆಮಾರಿ ಅಂತ ಹೇಳಿದ್ರೆ ಒಂದು ಕಡೆ ಸ್ಥಿರವಾಗಿ ನಿಲ್ತಾನೆ ಇರುವಂತವ್ರು ನಾವೇನಂತ ಕರಿತೀವಿ? ಅಲೆಮಾರಿ. ಅಲೆಮಾರಿ ಆಗಿದ್ದ. ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಿದ್ದ. ಸೊ ಅಲ್ಲಿ ಏನಾದ್ರೂ ಹಣ್ಣುಗಳು ಅಥವಾ ಪ್ರಾಣಿಗಳನ್ನ ಬೇಟೆಯಾಡಿ ಏನ್ ಮಾಡ್ತಿದ್ದ? ಆಹಾರವನ್ನ ಪಡಿತಾ ಇದ್ದ. ಆದ್ರೆ ಯಾವಾಗ ಕಾಲಕ್ರಮೇಣ ಕಾಲ ಬದಲಾಗ್ತಾ ಹೋಯ್ತು, ಅವನು ಆಧುನಿಕವಾಗಿ ಬದಲಾಗ್ತಾ ಹೋದ್ದು, ಇಲ್ಲ ನಾವು ಈ ತರ ವಲಸೆ ಹೋಗಿ ಜೀವನವನ್ನ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ, ನಾವು ಒಂದು ಕಡೆ ಸ್ಥಿರವಾಗಿ ನಿಲ್ಲೋಣ, ಸ್ಥಿರವಾಗಿ ನಿಂತು ವ್ಯವಸಾಯ ಕೃಷಿ ಅನ್ನ ಮಾಡೋಣ ಅನ್ನೋ ಆಲೋಚನೆಯನ್ನ ಮನುಷ್ಯ ಮಾಡ್ದ. ಸೊ ಒಂದು ಕಡೆ ನೆಲೆಯೂರಿ ನಿಂತ ಕೃಷಿ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಆದ್ರೆ ಕ್ರಿಸ್ತಪೂರ್ವ 10,000 ವರ್ಷದ ಕೆಳಗಡೆ ಮಾನವ ಏನಾಗಿದ್ದಪ್ಪ ಅಂತ ಹೇಳಿದ್ರೆ ಅಲೆಮಾರಿ ಆಗಿದ್ದ. ಅಲೆಮಾರಿ ಆಗಿದ್ದ. ಅವನು ಒಂದ್ ಕಡೆ ಸ್ಥಿರವಾಗಿ ನಿಲ್ತಿರ್ಲಿಲ್ಲ. ಅರ್ಥ ಆಗ್ತದೆ. ಆದ್ರೆ ಯಾವಾಗ ಅವನಿಗೆ ಸ್ವಲ್ಪ ಬುದ್ಧಿ ಆಧುನಿಕತೆ ಬೆಳೀತಾ ಹೋಯ್ತು, ಸೊ ಅವಾಗ ವ್ಯವಸಾಯ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ, ಕೃಷಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಹಾಗಾದ್ರೆ ಈ ಕೃಷಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಹೇಳಿ ಹೇಳಿದ್ವಲ್ವಾ? ಹಾಗಾದ್ರೆ ಈ ಕೃಷಿ ಅಥವಾ ಬೆಳೆ ಅಂತಂದ್ರೆ ಏನು? ವಾಟ್ ಇಸ್ ದ ಬೆಳೆಯ ಅರ್ಥ ಏನು? ಬೆಳೆ ಅಂತ ಅಂದ್ರೆ ಏನು ನೋಡ್ರೆ, ಬೆಳೆ ಅಂತ ಹೇಳಿದ್ರೆ ಸೊ ಒಂದು ಕೃಷಿ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳನ್ನ ಬೆಳೆಯುವುದಕ್ಕೆ ಏನಂತ ಕರೀತಾರೆ? ಬೆಳೆ ಅಂತ ಹೇಳಿ ಕರೀತಾರೆ. ಏನು? ಒಂದು ವ್ಯವಸಾಯ ಅಥವಾ ಕೃಷಿ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳನ್ನ ಬೆಳೆಯುವುದಕ್ಕೆ ಬೆಳೆ ಅಂತೇಳಿ ಕರಿತೀವಿ. ಅರ್ಥಾತ್ ಹೇಳೋದು, ಈಗ ಉದಾಹರಣೆಗೆ ಗೋಧಿಯ ಬೆಳೆ ಅಂತೇಳಿ ಕರಿತೀವಿ. ಈಗ ಒಬ್ಬ ರೈತನಿಗೆ ಅಥವಾ ನಿಮ್ಮ ಮನೆಗಳಲ್ಲೇ ನಿಮಗೆ 1 ಎಕರೆ ಜಮೀನಿದೆ ಅಂತ ಹೇಳಿದ್ರೆ ಅಲ್ಲಿ ಗೋಧಿ ಬೆಳೀತೀರಾ ಅಂತ ಹೇಳಿದ್ರೆ ಇಡೀ ಸಂಪೂರ್ಣ ಹೊಲದಲ್ಲಿ ಒಂದೇ ಒಂದು ಗೋಧಿ ಗಿಡ ಬೆಳಿತೀರಾ? ಇಲ್ಲ ಅಲ್ವಾ? ಇಡೀ 1 ಎಕರೆಗೆ ಸಂಪೂರ್ಣ ಗೋಧಿ ಬೆಳಿತೀವಿ. ಅದನ್ನ ನಾವೇನಂತ ಕರಿತೀವಿ? ಗೋಧಿಯ ಬೆಳೆ ಅಂತೇಳಿ ಕರಿತೀವಿ. ಅದೇ ರಾಗಿ ಬೆಳೆದ್ರೆ ಭತ್ತ ಬೆಳೆದ್ರೆ ಭತ್ತದ ಬೆಳೆ. ಅರ್ಥ ಆಗ್ತದೆ? ಅಲ್ಲಿ ಏನೋ ಒಂದು ಕೃಷಿ ಭೂಮಿ ಇರುತ್ತೆ, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಮಾಡ್ತೀವಿ? ಸಸ್ಯಗಳನ್ನ ಬೆಳೆಯುವುದಕ್ಕೆ ಏನಂತ ಕರೀತಾರೆ? ಬೆಳೆ ಅಂತೇಳಿ ಕರೀತಾರೆ. ಅರ್ಥ ಆಗ್ತಿದ್ಯಾ? ಏನಂದ್ರೆ ಬೆಳೆ ಅಂತಂದ್ರೆ ಒಂದು ಕೃಷಿ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಗಳನ್ನ ಬೆಳೆಯುವುದಕ್ಕೆ ಏನಂತ ಕರೀತಾರೆ? ಬೆಳೆ ಅಂತೇಳಿ ಕರೀತಾರೆ. ಉದಾಹರಣೆ ಹೇಳಿದ್ನಲ್ಲ, ಗೋಧಿಯ ಬೆಳೆ, ರಾಗಿಯ ಬೆಳೆ, ಜೋಳದ
ಬರ್ರಿ ಯಾರಾದ್ರು ಹುಡುಗ ಕಡೆ ಒಬ್ರು ಬರ್ರಿ ಸೊ ಈಗ ಇವ್ನ ಕೈಯಲ್ಲಿ ಒಂದು ಹೊಡೆದಿದ್ರಿಂದ ನಾವು ಹೇಳ್ತಾರೆ ಏನಂತ ಬದನೆಕಾಯಿ. ಇದೇನಪ್ಪ ಇದು ಏನು ಹಣ್ಣು ತರಕಾರಿ ತರಕಾರಿ. ಗುಡ್. ಮನೆಗೆ ಒಂದು ಕ್ಲಾಸ್ ಬರ್ರಿ. ನೆಕ್ಸ್ಟ್ ಬರ್ರಿ ನೆಕ್ಸ್ಟ್ ಬರ್ರಿ 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 ಯಾರಾದ್ರು ಬರಮ್ಮ ಒಬ್ರು. ಸೊ ಈಗ ಸ್ವಾತಿ ಬರ್ತಾಳೆ, ಅವಳಿಗೊಂದು ಇದು ಕೊಡ್ತಾರೆ ನೋಡಿ ತೋರ್ಸು. ಏನಿದು ಮಾವಿನ ಕಾಯಿ. ಗುಡ್. ಅವಳಿಗೊಂದು ಕ್ಲಾಸ್ ನೋಡಿ. ಈಗ ಇದೇನಮ್ಮ ಕಡೆ ತೋರ್ಸೋಣ. ಕರಿಬೇವಿನ ಸೊಪ್ಪು. ಗುಡ್. ನೆಕ್ಸ್ಟ್ ಇನ್ನೊಂದು ತೋರಿಸ್ಬೇಕಲ್ಲಿ ಅವ್ರಿಗೆ ಗೊತ್ತಾಗ್ಬೇಕು ಕಾಣಬೇಕು. ಇದೇನಪ್ಪ ಇದು ಅಲ್ಲೇ ಇದು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ. ನೆಕ್ಸ್ಟ್ ಬರ್ರಿ ಇನ್ನೊಬ್ರು ಬರ್ರಿ. ನೆಕ್ಸ್ಟ್ ಹುಡುಗಿರು ಬರ್ಬೇಕು ಮಾತಾಡ್ತಾರೆ. ಹತ್ತಿ. ಓಕೆ. ಸೊ ಹಾಗಾದ್ರೆ ನೀವು ಈಗ ಕೆಲವೊಬ್ರು ತರಕಾರಿ ತೋರಿಸಿದ್ರು ಅಲ್ವಾ, ಕೆಲವೊಬ್ರು ಧಾನ್ಯಗಳು ನೋಡಿದ್ವಿ, ಕೆಲವೊಬ್ರು ಹತ್ತಿ ನೋಡಿದ್ವಿ, ಹಣ್ಣು ನೋಡಿದ್ವಿ ಅಲ್ವಾ. ಅಂದ್ರೆ ಬೆಳೆಗಳಲ್ಲಿ ನಿರ್ದಿಷ್ಟವಾಗಿ ಒಂದೇ ಬೆಳೆ ಅನ್ನುವಂಥದ್ದು ಇಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಕೃಷಿ ಭೂಮಿಗಳಲ್ಲಿ ಧಾನ್ಯಗಳನ್ನ ಬೆಳಿತೀವಿ. ಧಾನ್ಯಗಳು ಅಂತ ಹೇಳಿದ್ರೆ ಭತ್ತ, ರಾಗಿ, ಜೋಳ, ಕಡಲೆ, ಬಟಾಣಿ. ಸೊ ಅವೆಲ್ಲ ಧಾನ್ಯಗಳು. ಈ ತರ ಧಾನ್ಯಗಳನ್ನ ಬೆಳಿತೀವಿ. ನೆಕ್ಸ್ಟ್ ತರಕಾರಿಗಳನ್ನ ಬೆಳಿತೀವಿ ಅಲ್ವಾ. ತರಕಾರಿಗಳು ಹೀರೆಕಾಯಿ, ಬದನೆಕಾಯಿ, ಟೊಮೊಟೊ, ಮೂಲಂಗಿ, ಬೀನ್ಸ್. ಈ ತರ ನಮ್ಮ ಕೃಷಿ ಭೂಮಿಗಳಲ್ಲಿ ವಿಧ ವಿಧವಾಗಿರುವಂತ ತರಕಾರಿಗಳನ್ನ ಬೆಳಿತೀವಿ. ಸೊಪ್ಪು ಬೆಳಿತೀವಿ ಅಲ್ವಾ. ಸೊಪ್ಪುಗಳ ಹೆಸರು ಓಕೆ ಓಕೆ. ಸೊ ಹಾಗಾದ್ರೆ ಸೊಪ್ಪುಗಳನ್ನು ಕೂಡ ನಾವು ಬೆಳಿತೀವಿ. ಜೊತೆಗೆ ಹಣ್ಣುಗಳು ಅಲ್ವಾ. ಹಣ್ಣುಗಳು ಯಾರಾದ್ರೂ ಒಬ್ರು ನಿಂತ್ಕೊಂಡು ಹೇಳ್ರಿ, ಎಲ್ಲ ಒಟ್ಟಾಗಿ ಹೇಳ್ರಿ. ನೆಕ್ಸ್ಟ್ ಇನ್ನೊಂದು ಹೇಳು. ಹಲಸಿನ ಹಣ್ಣು. ಈ ಕಡೆ ಹೋಗು. ಬಾಳೆಹಣ್ಣು. ಗಾಡ್. ನೆಕ್ಸ್ಟ್ ಪಪ್ಪಾಯಿ. ನೆಕ್ಸ್ಟ್ ದ್ರಾಕ್ಷಿ. ಗಾಡ್. ಆ ಕಡೆ ಲಾಸ್ಟ್ ಬೆಂಚು ಕಿತ್ಲೆ ಹಣ್ಣು. ಗಾಡ್. ಹೇಳು. ಓಕೆ. ಹಾಗಾದ್ರೆ ನೋಡ್ರಿ, ನಾವು ನೋಡ್ರಿ ಕೃಷಿ ಭೂಮಿಗಳಲ್ಲಿ ಬೆಳೆಗಳಲ್ಲಿ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು, ಈ ತರ ವಿಧ ವಿಧವಾಗಿರುವಂತಹ ಬೆಳೆಗಳನ್ನ ನಾವು ಬೆಳಿತೀವಿ ಅನ್ನೋದು ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಹಾಗಾದ್ರೆ ನೆಕ್ಸ್ಟ್ ಎರಡನೇದಿದೆ ಫಲಿತಾಂಶ ನಮ್ದು ಬೆಳೆಯ ವಿಧಗಳು. ಏನು ಬೆಳೆಯ ವಿಧಗಳು? ನಾವು ಬೆಳೆಗಳನ್ನು ನೋಡ್ರಿ ಪ್ರಮುಖವಾಗಿ ಎರಡು ವಿಧಗಳಾಗಿ ವಿಂಗಡಿಸಿದ್ದೀವಿ. ಒಂದು ಖಾರಿಫ್ ಬೆಳೆ, ಎರಡನೇದು ರಬಿ ಬೆಳೆ. ಸೊ ಇದೇನಂತ ಹೇಳಿದ್ರೆ ಬೆಳೆಗಳ ವಿಧಗಳು ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ. ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ. ಸೊ ಈ ಖಾರಿಫ್ ಬೆಳೆ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಯನ್ನು ನಾವೇನಂತ ಕರಿತೀವಿ? ಖಾರಿಫ್ ಬೆಳೆ. ಯಾವ ಕಾಲದಲ್ಲಿ? ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಯನ್ನು ನಾವೇನಂತ ಕರಿತೀವಿ? ಖಾರಿಫ್ ಬೆಳೆ. ಈಗ ನಮ್ಮ ಭಾರತದಲ್ಲಿ ಮೀನ್ಸ್ ಮಳೆಗಾಲ ನಿಮಗೆ ಗೊತ್ತಿದೆ, ಕಾಲಗಳು ಎಷ್ಟಿದಾವಪ್ಪ? 3 ಇದಾವೆ ಅಲ್ವಾ? ಯಾವ್ಯಾವುದು? ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ. ಸೊ ಹಾಗಾದ್ರೆ ಮಳೆಗಾಲ ಯಾವಾಗಿಂದ ಯಾವ ತಿಂಗಳ ತನಕ ಇರುತ್ತೆ? ಜೂನಿಂದ ಅಲ್ಲ, ಜೂನಿಂದ ಸೆಪ್ಟೆಂಬರ್. ಎಲ್ಲಿ ತನಕ? ಸೆಪ್ಟೆಂಬರ್. ಜೂನಿಂದ ಸೆಪ್ಟೆಂಬರ್ ಮಳೆಗಾಲ ಇರುತ್ತೆ.
ತಿಂಗಳಿಂದ ಯಾವ ತಿಂಗಳಪ್ಪ ನಮ್ಮಲ್ಲಿ ಚಳಿಗಾಲ? ಅಕ್ಟೋಬರ್ ಇಂದ ಮಾರ್ಚ್. ಅಕ್ಟೋಬರ್ ಇಂದ ಮಾರ್ಚ್. ಇದಿಷ್ಟು ಏನು ಚಳಿಗಾಲ. ಅಕ್ಟೋಬರ್ ಇಂದ ಮಾರ್ಚ್ ತನಕ ಚಳಿಗಾಲ ಇರುತ್ತಲ್ವಾ? ಆಗ ಆ ಕಾಲದಲ್ಲಿ ಬೆಳೆಯುವಂತ ಬೆಳೆಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ರಬಿ ಬೆಳೆ. ರಬಿ ಬೆಳೆ ಉದಾಹರಣೆ ಏನಪ್ಪ ಇದಕ್ಕೆ ಅಂತಂದ್ರೆ ಬಟಾಣಿ, ಬೀನ್ಸ್ ಕಡಲೆ, ಬಟಾಣಿ ಕಡಲೆ, ಆಮೇಲೆ ರಾಗಿ ಬರಲ್ಲ. ಬಟಾಣಿ ಕಡಲೆ ಇತ್ಯಾದಿಗಳು ಏನು ರಬಿ ಬೆಳೆಗಳಿಗೆ ಉದಾಹರಣೆ. ಅರ್ಥ ಆಗ್ತಿದ್ಯಾ? ಆಮೇಲೆ ಸಾಸಿವೆ, ಅಗಸೆ ಇವೆಲ್ಲ ರಬಿ ಬೆಳೆಗಳಿಗೆ ಉದಾಹರಣೆ. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದೆಯಪ್ಪ? ಬಟಾಣಿ ಕಡಲೆ ಸಾಸಿವೆ ಅಗಸೆ ಇವೆರಡು ರಬಿ ಬೆಳೆಗಳಿಗೆ ಉದಾಹರಣೆ. ಈಗ ಗೊತ್ತಾಯ್ತಾ? ಬೆಳೆ ಎಷ್ಟು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ಬೇಕು. ಯಾರಿಗೆ ಗೊತ್ತಿದೆ ಅವ್ರು ಕೈ ಎತ್ತಬೇಕು, ಉತ್ತರ ಹೇಳ್ಬೇಕು. ಅರ್ಥ ಆಗ್ತಿದ್ಯಾ? ಬೆಳೆಗಳಲ್ಲಿ ಎಷ್ಟು ವಿಧ? ಬೆಳೆಗಳಲ್ಲಿ 2 ವಿಧ. ನೆಕ್ಸ್ಟ್, ಖಾರಿಫ್ ಬೆಳೆಗಳು ಎಂದರೇನು? ಖಾರಿಫ್ ಬೆಳೆ ಎಂದರೆ ಮಳೆಗಾಲದಲ್ಲಿ ಬೆಳೆಯುವ ಬೆಳೆಯನ್ನು ಖಾರಿಫ್ ಬೆಳೆ ಎನ್ನುವರು. ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳಿಗೆ ಅಂತ ಕರೀತಾರೆ ಖಾರಿಫ್ ಬೆಳೆ. ರಬಿ ಬೆಳೆಗಳು ಎಂದರೇನು? ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ರಬಿ ಬೆಳೆ. ಚಳಿಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನ ಎಂತ ಕರೀತಾರೆ? ರಬಿ ಬೆಳೆಗಳಿಗೆ ಉದಾಹರಣೆ. ರಬಿ ಬೆಳೆಗಳಿಗೆ ಬಟಾಣಿ ಕಡಲೆ ಸಾಸಿವೆ ಅಗಸೆ. ಗುಡ್. ಗೊತ್ತಾಯ್ತಲ್ವಾ? ಬೆಳೆಯ ವಿಧಗಳು ಗೊತ್ತಾಯ್ತು, ಹೌದಾ? ಗೊತ್ತಾಯ್ತಾ? ಹಾಗಾದ್ರೆ ನಾವು ಇನ್ನೊಂದು ಕಲಿಕಾಂಶ ಕಲಿತಿದ್ದೀವಿ. ಯಾವುದು? ಕೃಷಿ ಪದ್ಧತಿಯ ಅಂಶಗಳು. ಕೃಷಿ ಪದ್ಧತಿಯ ಅಂಶಗಳು. ಸೊ ನೋಡ್ರಿ, ನಾವು ಕೃಷಿ ಮಾಡ್ಬೇಕಾದ್ರೆ ಏಕಾಏಕಿ ನಾವು ಕೃಷಿಯನ್ನ ಮಾಡೋಕೆ ಆಗಲ್ಲ ಅಲ್ವಾ? ಕೃಷಿ ಮಾಡ್ಬೇಕಾದ್ರೆ ಅದ್ರದೇ ಆಗಿರುವಂತಹ ಕೆಲವು ಹಂತಗಳು ಇದಾವೆ. ಸೊ ನಾನು ನಿಮಗೊಂದು ಇದು ಟೀಚಿಂಗ್ ಹೇಳಿದೆ ನೋಡ್ರಿ, ಕಲಿಕೋಪಕರಣ ಇದೆ. ಇದರಲ್ಲಿ ನೋಡ್ಬೇಕು ನೀವು. ಈ ಚಿತ್ರವನ್ನು ನೋಡಿ ನೀವು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಹೇಳ್ಬೇಕು. ಸೊ ಇಲ್ಲಿ ಹೆಡ್ಡಿಂಗ್ ಇದೆ, ಏನಂತ? ಕೃಷಿ ಪದ್ಧತಿಗಳು ಮತ್ತು ಕೃಷಿ ಉಪಕರಣಗಳು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ನೋಡ್ರಿ, ಔಷಧಿಯನ್ನ ಹೊಡಿತಾ ಇದ್ದಾರೆ, ಕಳೆನಾಶಕಗಳು ಗೊಬ್ಬರಗಳನ್ನು ಹಾಕ್ತಾ ಇದ್ದಾರೆ. ಈ ಚಿತ್ರ ನೋಡ್ರಿ, ಇದ್ರಲ್ಲಿ ಏನ್ ಮಾಡ್ತಿದ್ದಾರೆ? ಯಾರಾದ್ರೂ ಒಬ್ರು ಬರ್ರಿ, ಈ ಕಡೆ ಹುಡುಗಿರು ಎಸ್ ನೋಡ್ರಿ. ಈ ಟೀಚಿಂಗ್ ಇದು ಕಲಿಕೋಪಕರಣವನ್ನು ನೋಡಿ ಅವ್ನು ಹೇಳ್ತಾನೆ ಯಾರ್ಯಾರು ಏನೇನ್ ಮಾಡ್ತಾರೆ, ನಿಮ್ಗೆ ಏನ್ ಮಾಡ್ತಾರೆ? ರೈತ ಹೊಲಕ್ಕೆ ಗೊಬ್ಬರ ಹಾಕುತ್ತಿದ್ದಾನೆ. ರೈತ ಗದ್ದೆಗೆ ನೀರು ಬಿಡುತ್ತಿದ್ದಾನೆ. ರೈತ ಕಳೆ ಕೀಳುತ್ತಿದ್ದಾನೆ. ರೈತ ಗದ್ದೆಯಲ್ಲಿ ನಾಟಿ ಮಾಡುತ್ತಿದ್ದಾನೆ. ಆಮೇಲೆ ಈ ಕಡೆ ಗಾರ್ಡನ್ ಕ್ಲಬ್ಸ್ ನೆಕ್ಸ್ಟ್ ಹುಡುಗಿ ಕಡೆ ಒಬ್ರು ಬರ್ರೆ. ಕೃಷಿ ಉಪಕರಣಗಳಿದ್ದಾವೆ ಇಲ್ಲಿ, ಕೃಷಿಯಲ್ಲಿ ಬಳಸುವಂತ ಉಪಕರಣಗಳು, ಹೌದಾ? ಯಾರಾದ್ರೂ ಒಬ್ರು ಬಂದು ಹೇಳಿ ಯಾವ್ಯಾವ ನಿಮ್ಗೆ ಯಾರಿಗೆ ಗೊತ್ತಿಲ್ಲ, ಅಲ್ಲೇ ಇದೆ, ಹೆಸರು ಇದೆ, ಬರ್ರಿ ಬೇಗ ಕೃಪಾ ಬಾಯ್, ಇಲ್ಲೇ ಹೆಸರಿಗೆ ಬರ್ರಿ. ಯಾವ್ಯಾವ ಹೇಳ್ರಿ, ಯಾವ್ಯಾವ ಗೊತ್ತಿದೆ ಮಾತಾಡ್ಬೋದು, ಮಾತಾಡ್ಬೋದು. ಹೇಳಿ ಅಲ್ಲಿಂದ ನೋಡು, ಓದ್ಬೇಕಲ್ಲ, ಏನಿದೆ?
ನೇಗಿಲಿದೆ ಅಲ್ವಾ? ಆಮೇಲೆ ಕಲ್ಟಿವೇಟರ್ ಇದೆ, ಆಮೇಲೆ ಲೆವೆಲ್ಲರ್ ಇದೆ ಅಲ್ವಾ? ಎಡೆಕುಂಟೆ ಇದೆ, ಕಾಣಿಸ್ತಿದ್ಯಾ ಅಲ್ವಾ? ನೋಡ್ರಿ, ನೇಗಿಲಿದೆ, ಎಡೆಕುಂಟೆ ಇದೆ, ಲೆವೆಲ್ಲರ್ ಯಂತ್ರ ಇದೆ. ನೋಡ್ರಿ, ನೀವು ಕೃಷಿಯಲ್ಲಿ ಈ ಚಿತ್ರ ನೋಡ್ರಿ, ಇಲ್ಲಿ ಅಡಿಗೆ ಕ್ಲಾಸ್ ಇವು ಕೃಷಿಯ ಉಪಕರಣಗಳು, ಕೃಷಿಯಲ್ಲಿ ಬಳಸುವಂತಹ ಉಪಕರಣಗಳು. ಇವುಗಳನ್ನ ಏನಂತ ಕರಿತೀವಿ? ಕೃಷಿ ಉಪಕರಣಗಳು. ಇವು ನೋಡ್ರಿ, ಕೃಷಿಯಲ್ಲಿ ರೈತರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಚಿತ್ರಪಟ. ಹೌದಾ? ಹಾಗಾದ್ರೆ ನಾನು ಈ ಚಿತ್ರಪಟ ನೋಡಿದಲ್ವಾ? ಇದಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಈಗ ಕೃಷಿ ಪದ್ಧತಿಗಳಲ್ಲಿ ನಾವು ಎಷ್ಟಪ್ಪ ಅಂತಿದ್ರೆ ಪ್ರಮುಖವಾಗಿ 7 ಕೃಷಿ ಪದ್ಧತಿಗಳನ್ನು ನೋಡ್ತೀವಿ. ಎಷ್ಟು? 7 ಕೃಷಿ ಪದ್ಧತಿಗಳು. ಯಾವುದೇ ಕೃಷಿಯನ್ನ ಮಾಡ್ಬೇಕಾದ್ರೆ ನಾವು 7 ಪದ್ಧತಿಗಳನ್ನ 7 ಪದ್ಧತಿಗಳು ಅಥವಾ ಹಂತಗಳನ್ನ ಅನುಸರಿಸ್ತೀವಿ. ಸೊ ಅದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದು ಮಣ್ಣನ್ನ ಹದಗೊಳಿಸುವಿಕೆ. ಎರಡನೇದು ಬಿತ್ತನೆ. ಮೂರನೇದು ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ. ರಸಗೊಬ್ಬರ. ನೆಕ್ಸ್ಟ್ ನೀರಾವರಿ. ನೆಕ್ಸ್ಟ್ ಕೊಯ್ಲು. ಸಂಗ್ರಹಣೆ ಅಲ್ವಾ? ಇವಿಷ್ಟು ಏನಪ್ಪಾ ಅಂತ ಹೇಳಿದ್ರೆ, ಇವಿಷ್ಟು ಕೃಷಿಯ ಪದ್ಧತಿಯ 7 ಹಂತಗಳು. ಸೊ ಮೊದಲನೇದೇನು? ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ, ನೀರಾವರಿ, ಕಳೆನಾಶಕ, ಕೊಯ್ಲು, ಸಂಗ್ರಹಣೆ. ಗೊತ್ತಾಯ್ತಾ? ಇಷ್ಟು ಕೃಷಿ ಪದ್ಧತಿಯ ಹಂತಗಳು. ಯಾವುದೇ ಕೃಷಿಯನ್ನ ಮಾಡಬೇಕಾದ್ರೆ ನಾವು ಈ 7 ಹಂತಗಳನ್ನ ಅನುಸರಿಸಿ ಕೃಷಿಯನ್ನ ಮಾಡ್ತೀವಿ ಅಲ್ವಾ? ಇದು ಕೃಷಿ ಪದ್ಧತಿಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣಂತೆ. ಸೊ ಈಗ ನಾನು ನಿಮಗೆ ಈಗ ಬೆಳೆಯ ಅರ್ಥ ವಿಧಗಳ ಬಗ್ಗೆ ಹೇಳಿದೆ ಅಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಟುವಟಿಕೆ ಮಾಡಿಸ್ತೀನಿ. ಗೊತ್ತಾಗ್ತಿದ್ಯಾ? ಸೊ ನಾನು ಯಾರು ಕರಿತೀನೋ ಅವ್ರು ಬರ್ಬೇಕು. ಅವ್ರು ಬಂದು ಈಗ ಏನಪ್ಪ ಅದು ಚಟುವಟಿಕೆ ಅಂತೇಳಿ ಯಾರನ್ನ ಕರಿತೀನೋ ಅವ್ರು ಬರ್ಬೇಕು. ಅವ್ರು ಬಂದು ಇಲ್ಲಿ ನಾನು ಕೆಲವೊಂದಷ್ಟು ಇದು ಇಟ್ಟಿದ್ದೀನಿ, ಏನು ಧಾನ್ಯಗಳು ಇಟ್ಟಿದ್ದೀನಿ. ಆ ಧಾನ್ಯಗಳನ್ನು ನೋಡಿ ಅದು ರಬಿ ಬೆಳೆನೋ ಖಾರಿಫ್ ಬೆಳೆನೋ ಅಂತೇಳಿ ಗುರುತಿಸ್ಬೇಕು. ಅರ್ಥ ಆಗ್ತಿದ್ಯಾ? ಓಕೆ, ಬನ್ನಿ, ಯಾರಾದ್ರೂ ಹೋಗ್ಬೋದು, ಬರೀ ಬೇಗ ಬರ್ಬೇಕು. ರಬಿ ಬೆಳೆ ಇಲ್ಲಿ ಬರೀಬೇಕು, ಖಾರಿಫ್ ಬೆಳೆ. ಸಾಸಿವೆ ಯಾವ್ದು ಬರುತ್ತದೋ ರಬಿ ಬೆಳೆ ಬರೀ ಸಾಸಿವೆ. ನೆಕ್ಸ್ಟ್ ಇನ್ನೊಂದು ಬರೀ ಅಷ್ಟು ಬರೋದು. ಕಡಲೆ ರಬಿ ಬೆಳೆ ಬರೀತಾರೆ. ಹತ್ತಿ ಯಾವ ಬೆಳೆ?
ಹತ್ತಿ. ಸೊ ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತಾ ಖಾರಿಫ್ ಬೆಳೆಗಳು ರಬಿ ಬೆಳೆಗಳು ಗೊತ್ತಾಯ್ತಾ? ಹಾಗಾದ್ರೆ ನನ್ನ ಹತ್ರ ಇಲ್ಲಿ ಎರಡು ಇಲ್ಲಿ ಚೀಟಿಗಳಿದಾವೆ ಅಂತ. ಈ ಚೀಟಿಗಳನ್ನ ಎತ್ತಬೇಕು. ಇದ್ರಲ್ಲೂ ಕೆಲವೊಂದು ಧಾನ್ಯಗಳ ಹೆಸರಿದಾವೆ. ಅದು ಯಾವ ಬೆಳೆ ಅಂತ ಬೇಕು. ಅರ್ಥ ಆಗ್ತಿದ್ಯಾ? ಓಕೆ, ಬರ್ರಿ ಬೇಗ ಬರ್ಬೇಕು ಪಟ್ಟಂತ. ಬರ್ರಿ ಬರ್ರಿ ಅದ್ರಲ್ಲಿ ಯಾವ್ದು ಹೆಸರಿದೆ ಓದ್ ಹೇಳ್ಬೇಕು, ಬರೀಬೇಕು. ಯಾವ್ದು ಈ ಕಡೆ ಬೇಕು, ಭತ್ತ ಯಾವ ಬೆಳೆ? ಭತ್ತ ಯಾವ ಬೆಳೆ? ನೆಲಗಡಲೆ. ನೆಲಗಡಲೆ ಯಾವುದು? ಇನ್ನೊಂದು ಚೀಟಿ ಐತೆ ನೋಡು. ಭತ್ತ ಗೋಧಿ. ಓಕೆ ಆಯ್ತಾ? ಗೊತ್ತಾಯ್ತಾ ಈಗ? ಹಾಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗ ಇಂದಿನ ಅವಧಿಯಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅನ್ನೋ ಪಾಠದಲ್ಲಿ ಬೆಳೆಯ ಅರ್ಥ, ಬೆಳೆಯ ವಿಧಗಳು, ಕೃಷಿ ಪದ್ಧತಿಗಳ ಹಂತಗಳು ಅಂದ್ರೆ ಕೃಷಿ ಪದ್ಧತಿಗಳ ಹಂತಗಳನ್ನ ಪಟ್ಟಿ ಮಾಡಿದ್ದೀವಿ. ಸೊ ಮುಂದಿನ ತರಗತಿಗಳಲ್ಲಿ ನಾವು ಕೃಷಿ ಪದ್ಧತಿಯ ವಿವಿಧ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಹಾಗಾದ್ರೆ ಇದಕ್ಕೆ ಇವತ್ತಿಗೆ ಪಾಠ ಮಾಡಿರೋದಕ್ಕೆ ಸಂಬಂಧಪಟ್ಟಾಗ ಒಂದು 3 ಕ್ವಶನ್ಸ್ ಒಂದನೇ ಕ್ವಶನ್, ಬೆಳೆ ಎಂದರೇನು? ಹೋಮ್ವರ್ಕ್ ಇವತ್ತಿನ ಡೇಟಾಕ್ಕೆ ಹೋಮ್ವರ್ಕ್ ಬರೀಬೇಕು. ಒಂದನೇ ಕ್ವಶನ್, ಬೆಳೆ ಎಂದರೇನು? ಎರಡನೇ ಕ್ವಶನ್, ರಬಿ ಬೆಳೆಗಳು ಎಂದರೇನು? ರಬಿ ಬೆಳೆಗಳು ಎಂದರೇನು? ಉದಾಹರಣೆ ಕೊಡಿ. ಮಾತಾಡೋದು. ಮೂರನೇದು, ಖಾರಿಫ್ ಬೆಳೆಗಳು ಎಂದರೇನು? ಉದಾಹರಣೆ ಕೊಡಿ. ಇವು 3 ಕ್ವಶನ್ ಆನ್ಸರ್ನ ಹೋಮ್ವರ್ಕ್ ಬರ್ಕೊಂಡು ನಾಳೆ ಬರ್ಕೊಂಡು. ಓಕೆನಾ?